ಪ್ರಾಕ್ಟಿಕಲ್ ಎಕ್ಸಾಮ್ ಹೋಗ್ಬೇಕು ಆದ್ರೆ ಏನೆಲ್ಲ ತಯಾರಿ ಮಾಡ್ಬೇಕು, ಹೇಗೆಲ್ಲ ಪ್ರಿಪರೇಷನ್ ಇರಬೇಕು ಅನ್ನೋದು ಡೌಟ್ ಇದೆಯಾ? ಎಸ್, ಈ ವಿಡಿಯೋ ನಿಮಗಾಗಿ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಿಂತ ಮುಂಚೆ ನಿಮ್ಗೆ ಇಂಪಾರ್ಟೆಂಟ್ 5 ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಒನ್ ಥಿಂಗ್, ಬಿಫೋರ್ ಗೋಯಿಂಗ್ ಫಾರ್ ದ ಪ್ರಾಕ್ಟಿಕಲ್ ಎಕ್ಸಾಮ್, ಮೇಕ್ ಶೂರ್ ಯು ಹ್ಯಾವ್ ಅ ಪ್ರಾಪರ್ ಹಾಲ್ ಟಿಕೆಟ್. ಸೆಕೆಂಡ್ ಥಿಂಗ್, ಹ್ಯಾವ್ ಅ ಲ್ಯಾಬ್ ಏಪ್ರನ್. ನೆಕ್ಸ್ಟ್, ರೆಕಾರ್ಡ್ ವಿಚ್ ಇಸ್ ಕಂಪಲ್ಸರಿ. ಯಾಕಂತಂದ್ರೆ ರೆಕಾರ್ಡ್ಗೆ 5 ಮಾರ್ಕ್ಸ್ ಇರುತ್ತೆ. ರೆಕಾರ್ಡ್ಸ್ ಕಂಪ್ಲೀಟ್ ಆಗಿರ್ಬೇಕು ವಿತ್ ಟೀಚರ್ಸ್ ಸಿಗ್ನೇಚರ್ ಅಂಡ್ ಸೈನ್ ಆಫ್ ದ ಇನ್ಸ್ಟಿಟ್ಯೂಷನ್. ಇಷ್ಟ ಆಗಿದ್ರೆ ನಿಮ್ಗೆ 5 ಮಾರ್ಕ್ಸ್ ರೆಕಾರ್ಡ್ ಇರುತ್ತೆ. ನೆಕ್ಸ್ಟ್ ಬಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಲ್ಯಾಬ್ ಏಪ್ರಾನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ. ಅಲ್ಲಿರೋ ಕ್ವೆಶನ್ಸ್ ನ ನೀವು ಪ್ರಾಪರ್ ಆಗಿ ಓದ್ತೀರಾ. ಟ್ರೈ ಟು ರೀಡ್ ದ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ಲಿ ಅಂಡ್ ಆಫ್ಟರ್ ರೀಡಿಂಗ್ ಇನ್ಸ್ಟ್ರಕ್ಷನ್ಸ್ ಗೋ ಥ್ರೂ ದ ಈಚ್ ಕ್ವೆಶನ್ಸ್. ನಿಮ್ಗೆ ಟೈಟ್ರೇಷನ್ ಇರುತ್ತೆ, ಇನ್ನೊಂದು ಸಾಲ್ಟ್ ಅನಾಲಿಸಿಸ್ ಇರುತ್ತೆ. ಫಸ್ಟ್ ನಿಮ್ಗೆ ಟೈಟ್ರೇಷನ್ ಮಾಡ್ತೀರಾ ಅಂತ ಅಂದ್ರೆ ಟೈಟ್ರೇಷನ್ಗೆ ಏನೆಲ್ಲ ಲ್ಯಾಬ್ ಸೆಟಪ್ ಬೇಕಾಗಿದೆ ಅದೆಲ್ಲ ಇದೆಯಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲಾ ಕೆಮಿಕಲ್ಸ್ ಇಟ್ಟಿರ್ತಾರೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಪ್ರಾಕ್ಟಿಕಲ್ಸ್ ನ ಕಂಡಕ್ಟ್ ಮಾಡ್ಕೊಳ್ಳಿ. ರೀಡಿಂಗ್ ತಗೊಳ್ಳಿ. ರೀಡಿಂಗ್ ತಗೊಂಡಾದ್ಮೇಲೆ ಕ್ಯಾಲ್ಕುಲೇಷನ್ ಹೋಗಿ ಅಂಡ್ ಫೈನಲಿ ರಿಪೋರ್ಟ್ ಬರೆಯೋದು ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ಬರುತ್ತೆ ಸಾಲ್ಟ್ ಅನಾಲಿಸಿಸ್. ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಅವರು ಸಾಲ್ಟ್ ಕೊಟ್ಟಿರ್ತಾರೆ, ಪ್ರಾಪರ್ ಆಗಿ ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಮಾಡ್ತೀರಾ. ಫೈನಲಿ ನಿಮ್ಗೆ ಕೊಟ್ಟಿರೋ ಸಾಲ್ಟ್ ಯಾವ್ದು ಅನ್ನೋದು ಫೈಂಡ್ ಔಟ್ ಮಾಡಿ ರಿಪೋರ್ಟ್ ಅಲ್ಲಿ ಬರೀತೀರಾ. ಇಷ್ಟ ಆದ್ರೆ ನಿಮ್ಗೆ ನಿಮ್ಮ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಮ ಹತ್ರ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ ಸಾಲ್ಟ್ ಅನಾಲಿಸಿಸ್ ಮಾಡೋ ಟೈಮ್ ಅಲ್ಲಿ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರಾಕ್ಟಿಕಲ್ಸ್ ರಿಲೇಟೆಡ್ ಏನಾದ್ರು ಡೌಟ್ ಇದೆ ಅಂತ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು.